ಈ ಎಲ್ಲ ಬಿ.ಕಾಮ್ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಎರಡನೇ ಸೆಮಿಸ್ಟರ್ ವಿಷಯಕ್ಕೆ ಕ್ಲಾಸ್ 2ಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಾವು ಬಿ.ಕಾಮ್ ಸೆಕೆಂಡ್ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂಥ ಪರಿವಿಡಿಯನ್ನು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆ ಒಂದು ಕ್ಲಾಸ್ನ ಕೇಳಿಲ್ಲ ಅಂದರೆ ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಮೊದಲಿಗೆ ಪರಿವಿಡಿ ಅಧ್ಯಾಯಗಳನ್ನು ನೋಡಿಕೊಂಡು ಬಂದು ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಅದೇ ಪರಿವಿಡಿಗೆ ಅನುಗುಣವಾಗಿ ಬರುವಂತಹ ಅಧ್ಯಾಯಗಳನ್ನು ಸೀರಿಯಲ್ ಆಗಿ ಸಂಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಘಟಕ 1 ಜಾಗತೀಕರಣ. ಈ ಜಾಗತೀಕರಣ ಘಟಕದಲ್ಲಿ ಬರುವಂತಹ ಮೊದಲ ಅಧ್ಯಾಯ ಯಾವುದು ಅಂದರೆ ಜಾಗತೀಕರಣ ಮತ್ತು ಸಂಸ್ಕೃತಿ. ರಾಜೇಂದ್ರ ಚೆನ್ನಿ ಅವರು ಬರೆದಿರ್ತಕ್ಕಂತಹ ಜಾಗತೀಕರಣ ಮತ್ತು ಸಂಸ್ಕೃತಿ ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕಾರರ ಪರಿಚಯ ಆದಂತಹ ರಾಜೇಂದ್ರ ಚೆನ್ನಿ ಅವರ ಒಂದು ಕೃತಿಕಾರಿತೆ ಪರಿಚಯವನ್ನು ಮತ್ತು ಅವರ ಅಧ್ಯಾಯದ ಜಾಗತೀಕರಣ ಮತ್ತು ಸಂಸ್ಕೃತಿ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕಾರಿತೆ ಪರಿಚಯವನ್ನು ನೋಡೋದಾದ್ರೆ ಕನ್ನಡದ ಪ್ರಮುಖ ವಿಮರ್ಶಕ ಲೇಖಕರಲ್ಲಿ ಹಾಗೂ ಚಿಂತಕರಲ್ಲಿ ರಾಜೇಂದ್ರ ಚೆನ್ನಿ ಒಬ್ಬರು. 1955 ಅಕ್ಟೋಬರ್ 21ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮದಲ್ಲಿ ರಾಜೇಂದ್ರ ಚೆನ್ನಿ ಅವರು ಜನಿಸಿದರು. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದ ಇವರು ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ವಿಮರ್ಶೆ, ಲೇಖನ ಹಾಗೂ ಕಥೆಗಳನ್ನು ಬರೆಯುತ್ತಲೇ ಜನಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ರಾಜೇಂದ್ರ ಚೆನ್ನಿ ಅವರು ಕುವೆಂಪು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಬಾಬಾ ಬುಡನಗಿರಿ ಬೆಟ್ಟದ ರಕ್ಷಣೆಗಾಗಿ ಹೋರಾಟ ಹಾಗೂ ಕುದುರೆಮುಖ ಗಣಿಗಾರಿಕೆಯ ವಿರುದ್ಧದ ಚಳವಳಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಅಲ್ಲದೆ ಚೆನ್ನಿ ಅವರು ಫ್ಯಾಸಿಸಂ ವಿರೋಧಿ ಸಂಘಟನೆಯಾದ ದಕ್ಷಿಣಾಯ ಕರ್ನಾಟಕದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಇವರ ಕೃತಿಗಳನ್ನು ನೋಡೋದಾದ್ರೆ ಅಮೂರ್ತತೆ ಮತ್ತು ಪರಿಸರ, ಬೇಂದ್ರೆ ಕಾವ್ಯ ಸಂಪ್ರದಾಯ ಮತ್ತು ಸ್ವಂತಿಕೆ, ದೇಶಿವಾದ, ಮಾಸ್ತಿಕತೆಗಳು, ಅಸಮಗ್ರ, ನಡುಹಗಲಲ್ಲಿ ಕಂದೀಲು ಇವು ರಾಜೇಂದ್ರ ಚೆನ್ನಿ ಅವರ ಕೆಲ ಪ್ರಮುಖ ಕೃತಿಗಳು. ರಾಜೇಂದ್ರ ಚೆನ್ನಿ ಅವರ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ, GS ಶಿವರುದ್ರಪ್ಪ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಪ್ರಶಸ್ತಿಗಳು ಲಭಿಸಿವೆ ಎನ್ನುವಂಥದ್ದು ಇಷ್ಟು ರಾಜೇಂದ್ರ ಚೆನ್ನಿ ಅವರ ಕೃತಿಕಾರಿತೆ ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋದಾದರೆ ಜಾಗತೀಕರಣ ಮತ್ತು ಸಂಸ್ಕೃತಿ. ಏನು ಇದರ ಟಿಪ್ಪಣಿ? ಜಾಗತೀಕರಣ ಮತ್ತು ಸಂಸ್ಕೃತಿ ರಾಜೇಂದ್ರ ಚೆನ್ನಿ ಅವರ ಒಂದು ಮಹತ್ವದ ಲೇಖನ. ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಜಾಗತೀಕರಣವನ್ನು ನೋಡುವ ಲೇಖಕರ ವಿಶಿಷ್ಟ ದೃಷ್ಟಿ ಇಲ್ಲಿದೆ. ಜಾಗತೀಕರಣವೆನ್ನುವುದು ದೇಶೀಯ ಸಂಸ್ಕೃತಿ ಸಾಹಿತ್ಯಗಳನ್ನು ನಾಶ ಮಾಡುತ್ತಿಲ್ಲ, ಬದಲಾಗಿ ಅವುಗಳನ್ನು ಸರಕುಗಳನ್ನಾಗಿ ಪರಿವರ್ತಿಸಿ ಮಾರುಕಟ್ಟೆಯಲ್ಲಿ ಬೀಕರಿ ಮಾಡುತ್ತದೆ ಎಂಬ ವಿಷಯದತ್ತ ಲೇಖಕರು ಇಲ್ಲಿ ವಿಶೇಷ ಒತ್ತು ಕೊಡುವುದು ಗಮನಿಸಬೇಕಾದ ಸಂಗತಿ. ಹೀಗಾಗಿ ಒಂದು ದೇಶದ ಸಾಂಸ್ಕೃತಿಕ ಅಂಶಗಳು ಹಾಗೂ ವಸ್ತುಗಳು ಇನ್ನೊಂದು ದೇಶದಲ್ಲಿ ಪ್ರಚುರತೆಗೆ ಬರುವುದು ಸಾಮಾನ್ಯ ಎಂಬ ಲೇಖಕರ ನಿಲುವು ಈ ಲೇಖನದ ಮೂಲ ಆಶಯ ತಿರುಳು. ಹಾಗೆ ನೋಡಿದರೆ ಜಾಗತೀಕರಣವೆನ್ನುವುದು ಸಾಹಿತ್ಯ ಸಂಸ್ಕೃತಿಯ ದೃಷ್ಟಿಯಿಂದ ಮಾರಕವಾದ ಪ್ರಕ್ರಿಯೆ ಏನಲ್ಲ, ಪೂರಕವಾದ ಪ್ರಕ್ರಿಯೆ ಎನ್ನುವುದು ಈ ಲೇಖಕರ ತಿಳುವು. ಜಾಗತೀಕರಣದ ಮೊದಲ ಹಂತದಲ್ಲಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಮುಂತಾದ ಕಲೆಗಳು ನಿರಂತರವಾಗಿ ಚಲನೆಯಲ್ಲಿದ್ದವು. ಸಾವಿರಾರು ವರ್ಷಗಳವರೆಗೆ ಸಂಸ್ಕೃತಿ ಹಾಗೂ ಕಲೆಗಳು ಹಿರಿದಾದ ಅರ್ಥದಲ್ಲಿ ಜಾಗತೀಕರಣಗೊಳ್ಳುತ್ತಾ ಬಂದಿರುವುದು ಸ್ಪಷ್ಟವಾಗಿದೆ. ಈ ಪ್ರಕ್ರಿಯೆಯು ಹಿಂದೆಯೂ ಒಂದು ಬಗೆಯ ಸೀಮಿತವಾದ ಸಾಮ್ರಾಜ್ಯಶಾಹಿ ಪ್ರಭಾವವಿದ್ದರೂ ಅದು ಇಂದಿನ ಜಾಗತೀಕರಣದ ಹಿಂದಿರುವ ನವ ಸಾಮ್ರಾಜ್ಯಶಾಹಿಯಷ್ಟು ಆಕ್ರಮಣಶೀಲವಾಗಿರಲಿಲ್ಲ, ಅಥವಾ ಅದು ತನ್ನ ಪ್ರಭಾವದಲ್ಲಿ ಇಂದಿನ ಪ್ರಮಾಣದಲ್ಲಿ ಪ್ರಬಲವಾಗಿರಲಿಲ್ಲ. ಆದರೆ ವಿವಿಧ ಸಂಸ್ಕೃತಿ ಹಾಗೂ ಕಲಾಪರಂಪರೆಗಳ ಜಾಗತಿಕ ಸಂಬಂಧಗಳಲ್ಲಿ ಮುಖ್ಯವಾದ ಬದಲಾವಣೆ ಕಾಣಿಸಿಕೊಂಡಿದ್ದು ಆಧುನಿಕ ಸಾಮ್ರಾಜ್ಯಶಾಹಿಯಿಂದ
ಜಾಗತೀಕರಣ ದೇಶಿ ಸಂಸ್ಕೃತಿ ಸಾಹಿತ್ಯಗಳನ್ನು ನಾಶ ಮಾಡಿ ಬಿಡುತ್ತದೆ ಎಂಬುದು ಸುಳ್ಳು ಕಲ್ಪನೆ ಎಂಬುದನ್ನು ಈ ಲೇಖನ ಹೇಳುತ್ತದೆ ಎಂಬುದು ಒಂದು ಸ್ಪಷ್ಟವಾದ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ ಇಷ್ಟು ಈ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಕೃತಿಕರ್ತ್ಯ ಪರಿಚಯವನ್ನ ಮತ್ತು ಟಿಪ್ಪಣಿ ಭಾಗ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಇದರ ಮುಂದುವರೆದ ಭಾಗದಲ್ಲಿ ಇದರ ಪರೀಕ್ಷೆಯಲ್ಲಿ ಕೇಳುವಂತಹ 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನ ಮುಂದಿನ ಕ್ಲಾಸ್ನಲ್ಲಿ ತಪ್ಪದೇ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.